ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಟ್ರೆಜರ್ಸ್ ಅಡುಗೆ ಚಾನಲ್ಗೆ ಸ್ವಾಗತ. ಟೊಮ್ಯಾಟೊ ಬೇಗನೆ ಹಾಳಾಗದೆ ಹೇಗೆ ನಾವು ಯೂಸ್ ಮಾಡ್ಕೋಬೋದು ಅಂತ ಟಿಪ್ಸ್ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನಲ್ಲಿ ನೀರನ್ನು ಹಾಕಿ 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕಬೇಕು. ಚೆನ್ನಾಗಿ ಕಲಸಿ ಎಲ್ಲ ಟೊಮ್ಯಾಟೋನ ಅದರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು. ಈ ನೀರಿನಲ್ಲಿ 15ರಿಂದ 20 ನಿಮಿಷ ಬಿಡಬೇಕು. ನಂತರ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಮತ್ತೆ ಫ್ರೆಶ್ ನೀರಿನಲ್ಲಿ ಹಾಕಿ ಒಂದು 10ರಿಂದ 15 ನಿಮಿಷ ಇಡಬೇಕು. ಹೀಗೆ ಮಾಡೋದ್ರಿಂದ ಅದರಲ್ಲಿರೋ ಕೊಳೆ ಮತ್ತು ಕೆಮಿಕಲ್ಸ್ ಎಲ್ಲ ಹೋಗುತ್ತೆ. ಇವಾಗ ಒಂದು ಪ್ಲೇಟ್ನಲ್ಲಿ ತೆಗೆದು ಅದನ್ನು ಚೆನ್ನಾಗಿ ಒರೆಸಿ ಇಟ್ಕೋಬೇಕು. ನಾನು ಬೇರೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಹೇಗೆ ಬಾಳಿಕೆ ಬರೋ ಹಾಗೆ ಇಟ್ಕೋಬೇಕು ಅನ್ನೋ ಟಿಪ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡ್ಕೊಂಬನ್ನಿ. ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಎರಡಲ್ಲೂ ಇದೆ. ಇವಾಗ ಪ್ಲೇಟ್ನಲ್ಲಿರೋ ಟೊಮ್ಯಾಟೊಗೆ ನೀವು ಬಳಸ್ತಾ ಇರೋ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಹಚ್ಚಬೇಕು. ಇವಾಗ ಈ ಟೊಮ್ಯಾಟೋವನ್ನು ಫ್ರಿಜ್ಜಲ್ಲಿ ವೆಜಿಟೇಬಲ್ ಸೆಕ್ಷನಲ್ಲಿ ಇಡಬೇಕು. ಇದರಿಂದ ಟೊಮೆಟೊ ಬೇಗನೆ ಹಾಳಾಗಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.